ಸಕಲಾಗಿತ್ತು ಮ್ಯಾಚು. ಇಟ್ ವಾಸ್ ಅ ಕ್ಲೀನ್ ಸ್ವೀಪ್ ಬೈ RCB ಅಂಡ್ ನಾವು ಎರಡು ಓವರ್ ಮುಂಚೆನೆ ಬಂದ್ಬಿಟ್ಟೆ, ಯಾಕಂದ್ರೆ ಗೊತ್ತಾಯ್ತು RCB ಗೆಲ್ಲಿತಾರ ಅಂತ. ಸೊ ಸೂಪರ್ ಮ್ಯಾಚು, ಸಕಲಾಗಿತ್ತು. ಲಾಸ್ಟ್ ಮೂಮೆಂಟ್ ಟಿಕೆಟ್ ಸಿಕ್ತು, ವರ್ತ್ ಇಟ್. ಇನ್ನ ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಸೀಸನ್ ಗಳೆಲ್ಲ ನೋಡಿದ್ರೆ CSK ತುಂಬಾ ಸ್ಟ್ರಾಂಗ್ ಟೀಮ್, MI CSK ಇದೆಲ್ಲ ತುಂಬಾ ಸ್ಟ್ರಾಂಗ್ ಟೀಮ್. ಸೊ ಇವಾಗ CSK ಏನಾದ್ರು ಈ ಒಂದು 2 ಸೀಸನ್ ಅಲ್ಲಿ ವೀಕ್ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ ಅಂತ? ಸಿ ಫಸ್ಟ್ 2-3 ಮ್ಯಾಚಸ್ ಧೋನಿ ಆಡ್ತಾ ಇಲ್ಲ. ಮೇ ಬಿ ಅದು ನೆಕ್ಸ್ಟ್ 2-3 ಮ್ಯಾಚಸ್ ಆದ್ಮೇಲೆ ಬಂದ್ರೆ ಸ್ವಲ್ಪ ಸ್ಟ್ರಾಂಗ್ ಆಗ್ಬೋದು ಅಂತ ಮೇ ಬಿ ಚಾನ್ಸ್ ಇದೆ. ಬಟ್ ಐ ಥಿಂಕ್ ಗೈಕ್ವಾಡ್ ಇಸ್ ಡೂಯಿಂಗ್ ವಾಟ್ ಎವರ್ ಈಸ್ ಡೂಯಿಂಗ್ ಬೆಸ್ಟ್. ಬಟ್ ದೇರ್ಸ್ ಆಲ್ವೇಸ್ ಚಾನ್ಸ್ ಫಾರ್ ಇಂಪ್ರೂವ್ಮೆಂಟ್. ಬಟ್ ಬರ್ತಾರೆ, ನನ್ನ ಪ್ರಕಾರ ಬರ್ತಾರೆ. ಬಟ್ ಆಫ್ ಕೋರ್ಸ್ ಟಿಲ್ ದಟ್ ಟೈಮ್ ನಮ್ಮ RCB-ನೇ. RCB ಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ಬಟ್ ಈ ಅದೇ ಲಾಸ್ಟ್ ಸೀಸನ್ RCB ಚಾಂಪಿಯನ್ ಆಗಿದೆ. ಈ ಸೀಸನ್ RCB ಚಾಂಪಿಯನ್ ಆಗೋಕೆ ಎಷ್ಟು ಪಾಸಿಬಲ್ ಇದೆ ಅಂತ? 110% ಸರ್. ಟೀಮ್ ನೋಡಿದ್ರ ಸಕ್ಕತ್ತಾಗಿದೆ. ಬೌಲಿಂಗ್ ಸ್ಟ್ರಾಂಗ್ ಇದೆ, ಫೀಲ್ಡಿಂಗ್ ಸೆಟ್ ಇದೆ, ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ, ಎಲ್ಲರೂ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ 100% ಗೆಲ್ಲಿತಾರೆ, ನೋ ಡೌಟ್. ನನ್ನ ಹೆಸರು ಸಾಯಿ ರಾಘವ್ ಅಂತ. ಥ್ಯಾಂಕ್ ಯು ಸರ್. RCB ಗೆಲ್ಲೋದಕ್ಕಿಂತ ಖುಷಿನೇ ಇದೆ ಅಣ್ಣ, ನನಗೆ ಪೂರಾ ಹೆಮ್ಮೆ ಇದೆ ಅಣ್ಣ. ಆದ್ರೆ ಟಿಕೆಟ್ ಸಿಗ್ಲಿಲ್ಲ ಅನ್ನೋದೊಂದು ತುಂಬಾ ಇದೈತೆ. ಮುಂದಿನ ದಿನಮಾನಗಳು ಒಂದಿಲ್ಲ ಒಂದಿನ ಹೋಗ್ತೀನಿ, RCB ನ ನೋಡ್ತೀನಿ, ನಮ್ಮ ಬಾಸ್ ನ ನೋಡ್ತೀನಿ, ವಿರಾಟ್ ಕೊಹ್ಲಿನ. ಅದು ಆಗತ್ತೆ, ಟೈಮ್ ಬರ್ಬೇಕು. ಆದ್ರೆ ಇವತ್ತೊಂದು ನನಗೆ ತುಂಬಾ ವಿಶೇಷವಾದ ದಿನ. ಯಾಕಪ್ಪ ಅಂದ್ರೆ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೂ ಕೂಡ ನಾನು ಹೊರಗಡೆ ನಿಂತ್ಕೊಂಡೇ ನೋಡ್ತಾ ಇದ್ದೆ ಮ್ಯಾಚು. ಆಟ್ರಲ್ಲೇ ಟೀಮ್ ಡೇವಿಡ್ ಅವರು 106 ಮೀಟರ್ ಒಂದು ಬಾಲ್ ಹೊಡಿತಾರೆ, 18 ಓವರ್ ಲಾಸ್ಟ್ ಬಾಲ್ ಅಲ್ಲಿ. ಆ ಬಾಲ್ ಸೀದಾ ನನ್ನ ಕೈಲಿ ಬರುತ್ತೆ. ಆ ಬಾಲ್ ಇಲ್ಲಿ ಐತೆ, ಅದನ್ನ ಇದು ಮಾಡ್ತೀನಿ ನೋಡಿ. ಸೊ ಟೀಮ್ ಡೇವಿಡ್ ಹೊಡೆದಿರೋ ಬಾಲು ಈ ಹೊರಗಡೆ ಬಂದು ನಿಮಗೆ ಸಿಕ್ಕಿದೆ ಅಂತ. ಓಕೆ, ಏನ್ ಮಾಡಿದ್ರಿ? ಬಾಲ್ ಹೋಗ್ಲಿ ಅವ್ರಿಗೆ ಕೊಟ್ರ ಅಂತ? ಇಲ್ಲ ಅಣ್ಣ, ನಾವೆಲ್ಲ ಎಷ್ಟು ಜನ ತಕೊಂಡ್ವಿ, ಅಷ್ಟರಲ್ಲಿ ಒಬ್ಬ ಪೊಲೀಸ್ ಬಂದ್ರು, ಅದನ್ನ ಇದು ಮಾಡ್ಬಿಟ್ಟು ತಗೊಂಡು ಹೋಗ್ಬಿಟ್ರು ಆ ಬಾಲ್ ನ. ಅದು ಹೆಂಗ್ ಮಾಡೋದು ಅಂತ ತಿಳಿಲಿಲ್ಲ. ಸೊ ಅಲ್ಲ, ಬಾಲ್ ಸಿಕ್ತಲ್ಲ, ನೀವೇನಾದ್ರೂ ಪೊಲೀಸರಿಗೆ ಹೇಳಿದ್ರೆ ನಾವು ತಗೊಂಡು ಹೋಗ್ತೀವಿ? ಇಲ್ಲ, ನಾನ್ ಕೇಳಿದೆ. ನಾವು ಇದು ಮಾಡಿದ್ವಿ, ಸಾಕಷ್ಟು ಟ್ರೈ ಮಾಡಿದ್ವಿ. ನಮ್ಗೆ ಸೇರ್ಬೇಕು ಅದು ಬಾಲ್, ಯಾಕಪ್ಪ ನಮ್ಗೆ ಸಿಕ್ಕಿದ್ದು. ಹಾಗಲ್ಲಪ್ಪ, ನಾವು ಅವ್ರಿಗೆ ಒಪ್ಪಿಸ್ತೀವಿ, ಅವ್ರಿಂದ ಇದು ಮಾಡ್ತೀವಿ ಅಂತ ಅಂದ್ಬಿಟ್ಟು ನಮ್ಮನ್ನ ಇದು ಮಾಡ್ಬಿಟ್ಟು ಫೋಟೋ ತಗೋಕೆ ಅವಕಾಶ ಮಾಡ್ಕೊಟ್ರು ಅಷ್ಟೇ. ಅದಾದ ತಕ್ಷಣ ತಗೊಂಡ್ ಹೋಗ್ಬಿಟ್ರು. ನಮ್ದೇನು 6 ಜನ ಫ್ಯಾಮಿಲಿ ಇತ್ತು, 6 ಜನ ಫ್ಯಾಮಿಲಿನೂ ಒಟ್ಟಿಗೆ ಬಂದಿದ್ವಿ. ಅವ್ರು ತಗೊಂಡಿಕ್ಕೆ ಅಷ್ಟೇ, ಫೋಟೋ ಇಷ್ಟೇ ತಗೋಕ್ ಮಾತ್ರ ಅವಕಾಶ ಕೊಟ್ರು. ಅದಾದ ತಕ್ಷಣ ಒಯ್ದ್ಬಿಟ್ರು ಅವ್ರ ಬಾಲ್. ಇವಾಗ ಬಾಲ್ ಸಿಕ್ಕಿಲ್ಲ ಅನ್ನೋ ಬೇಜಾರ್ಲಿದ್ರು ಕೂಡ ಮ್ಯಾಚ್ ಗೆದ್ದಿದೆ RCB, ಆ ಖುಷಿಲಿದೆ. ಸೊ ಎಲ್ಲಿಂದ ಬಂದ್ರಿ ಮ್ಯಾಚ್ ನೋಡಕ್ಕೆ? ನೆಕ್ಸ್ಟ್ RCB ಅಪ್ಕಮಿಂಗ್ ಮ್ಯಾಚ್ ಇದೆ. ಸೊ ಈ ಸಲ ಈ ಸೀಸನ್ ಕೂಡ RCB ಕಪ್ ಗೆಲ್ಲುತ್ತಾ ಅಂತ? ನಮ್ದು ಗುಲ್ಬರ್ಗ ಜಿಲ್ಲಾ ಅಣ್ಣ, ಅಫ್ಜಲ್ಪುರ್ ತಾಲೂಕಲ್ಲಿ ಲೋಕಲ್ ಇರೋದು ನಾವು. ನಾನು ಇಲ್ಲೇ ಸಾಕಷ್ಟು ಒಂದು 6 ತಿಂಗಳಾಯ್ತು ಇಲ್ಲೇ ಇದ್ದೀನಿ. ಆದ್ರೆ ಮುಂದಿನ ದಿನಮಾನಗಳೆಲ್ಲ ಈ ಸೀಸನ್ ಗ್ಯಾರಂಟಿ ಪಕ್ಕ ಗೆಲ್ಲೋದೆ. 100% ಐತೆ, ಏನ್ 10% ಇದು ಇಲ್ಲ. 100% ಈ ಸಲ ಕಪ್ ನಮ್ದೆ. ಜೈ RCB. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.